ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಗೈಸ್, ಇವತ್ತಿನ ಲಾಗ್ ಬಂದ್ಬಿಟ್ಟು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಬುಧವಾರ, ವೀಕ್ಲಿ ಆಫ್ ಇದೆ ನಂದು, ಕಂಪ್ನಿ ಇಲ್ಲ ಇವತ್ತು. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಇವತ್ತು ಎದ್ಬಿಟ್ಟು ಸ್ನಾನ ಮಾಡಿ ಟಿಫಿನ್ ಆಯಿತು ಆಲ್ರೆಡಿ. ಇಡ್ಲಿ ತಿಂದೆ. ಸೊ ತಿಂದ್ಬಿಟ್ಟು ಇವಾಗ ನಾನು ಇಬ್ಬರು ರೆಡಿಯಾಗಿದ್ದೀವಿ. ಯಾಕಂದರೆ ಇವತ್ತು ಅವನು ಸ್ಕೂಲ್ಗೆ ಹೋಗಿಲ್ಲ. ಇವತ್ತು ನಾನು ವೀಕ್ಲಿ ಆಫ್ ಇರೋದ್ರಿಂದ ಅವನು ಊರಿಗೆ ಬರ್ತೀನಿ ಬೆನ್ಕನ್ಕೊಂಡಕ್ಕೆ ಅಂತೇಳಿ ಹಠ ಮಾಡ್ತಿದ್ದಾನೆ. ಸೊ ಹಾಗಾಗಿ ಇವಾಗ ನಾವು ಇಬ್ಬರು ಊರಿಗೆ ಹೋಗಬೇಕು. ಬೆನ್ಕನ್ಕೊಂಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಅಜ್ಜಿ ಹತ್ರ ಅವನು ಇರ್ತಾನೆ, ದಾದಿ ಹತ್ರ. ಸೊ ಅವನಲ್ಲಿ ಬಿಟ್ಟು ನಾನು ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ, ಆಮೇಲೆ ಅಲ್ಲಿಗೇರಿಗೆ ಹೋಗ್ಬೇಕು, ಸ್ವಲ್ಪ ಇವೆಲ್ಲ ಕೆಲಸಗಳಿದ್ದಾವೆ. ಸೊ ಹಾಗಾಗಿ ಅವ್ನು ಬಿಟ್ಬಿಟ್ಟು ನಮ್ಮ ಅಪ್ಪಾಜಿ ಕರ್ಕೊಂಡು ನಾವು ಹೋಗಬೇಕು. ಹಂಗೆ ನಮ್ಮ ರಾಣೆಂದ್ರಿಗೆ ಸ್ವಲ್ಪ ಹೋಗಿ ಅಲ್ಲಿಂದ ವಿಯಾನಿಗೆ ಸ್ವಲ್ಪ ಏನಾದರೂ ತಿನ್ನಕ್ಕೆ ಕೊಡಿಸ್ಕೊಂಡು, ಅಲ್ವೇನಾ ನೋಡ್ರಿ, ಬೆಳಿಗ್ಗೆ ಏನು ಬದುಕು ಮಾಡಕತ್ತಾನೆ. ಏನು ಮಾಡಕತ್ತೀಯಪ್ಪ ಹೇಳಿ. ನೋಡಿ, ಕಾಲ ಮೇಲೆ ಕಾಲು ಹಾಕೊಂಡು ಶಿಸ್ತಾಗಿ ಕುತ್ಕೊಂಡು ನೋಡಿ ಶಿಷ್ಯ. ಇಡ್ಲಿ ತಿಂದೆ ನೀನು ಒಳ್ಳೆ ವಿಡಿಯೋದಾಗೆ? ಯಾಕೆ ವಯಸ್ಸಪ್ಪ ಒಂದಿಕ್ಕ. ಇವಾಗಿನ ಜನ್ರೇಷನ್ ಹುಡುಗರಿಗೆ ಭಾರಿ ಸೊಕ್ಕು. ಹೇಳಿದ ಮಾತು ಕೇಳಲ್ಲ, ಹಠ ಮಾಡ್ತವೆ. ಸ್ಕೂಲಿಗೆ ಹೋದ್ರು, 8 o'clock ಬಸ್ ಬರುತ್ತೆ ಅವ್ರದ್ದು. ಸೊ ಹಾಗಾಗಿ ಬೆಳಗ್ಗೆನೇ ಹೋದ್ರು ಅವರು. ಇವಾಗ ಅವ್ನು ಕರ್ಕೊಂಡು ನಾನು ಹೋಗ್ತೀನಿ. ಸ್ವಲ್ಪ ರಾಣೇಂದ್ರಿಗೆ ಹೋಗ್ಬಿಟ್ಟು ನಮ್ಮ ಅಮ್ಮಗೆ ಟ್ಯಾಬ್ಲೆಟ್ ತೊಗೊಂಡು, BP ಆಮೇಲೆ ಇದ್ರದ್ದು ನಿದ್ದೆದು ಎರಡು ತೊಗೊಂಡ್ಬಿಟ್ಟು ಹಂಗೆ ನಮ್ಮ ಅಕ್ಕರ ಮನೆಗೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ರಾಣೇಂದ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಊರಿಗೆ ಹೋಗ್ತಾಯಿದ್ದೀವಿ ಬೆನ್ಕನ್ಕೊಂಡಕ್ಕೆ. ಅವನೆಲ್ಲ ರೆಡಿಯಾಗಿ ನಿಂತ್ಬಿಟ್ಟು ಶಿಷ್ಯ. ಸೊ ಹೋಗ್ಬಿಟ್ಟು ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಬಂದ್ವಿ ಜಸ್ಟ್ ಈಗ. ಇವನು ಮಿಲ್ಕ್ ಶೇಕ್ ಕುಡಿಬೇಕಂತ ಹೇಳ್ದ. ಸೊ ಹಂಗಾಗಿ ಇಲ್ಲಿ ಮಿಲ್ಕ್ ಶಾಪಿಗೆ ಬಂದ್ವಿ. ಸೊ ಇವನಿಗೆ ಮಿಲ್ಕ್ ಶೇಕ್ ಕುಡಿಸ್ಕೊಂಡು ಮತ್ತು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗ್ಬೇಕು. ಅಲ್ಲಿ ಮಬ್ಬು ಗ್ಯಾರೇಜ್ಗೆ ಹೋಗಿ ಆಯ್ತು ಕುಡಿ. ವಾಟರ್ ಮೆಲನ್ ನೈ ಹೌನ್ಸ್ ದಾಲಿ ಅವನು. ಆರ ಮಿಲ್ಕ್ ಶೇಕ್ ಬೇಕು ಅಂದ. ಸೊ ಮಿಲ್ಕ್ ಶೇಕ್ ಕುಡಿಯೋಕ್ಕೆ ನಿಂತ್ಕೊಂಡ್ವಿ. ಆಯಿತು, ಟ್ಯಾಬ್ಲೆಟ್ ತಗೊಂಡು ನಮ್ಮ ಅಮ್ಮಗೆ. ಸೊ ಇವಾಗ ಮತ್ತೆ ನಮ್ಮ ಮುಬಾರಕ್ ಅಂತಲ್ಲಿ ಹೋಗಿ ಸ್ವಲ್ಪ ಗ್ಯಾರೇಜ್ಗೆ ಅಲ್ಲ ಅವ್ನು ಸ್ವಲ್ಪ ಮಾತಾಡ್ಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಸೀದಾ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಮತ್ತೆ ಆಮೇಲೆ ಸಿಗ್ತೀನಿ ಗಾಯ್ಸ್. ಬೋಲ್ ಬರ ಇಲ್ಲಿ ಮನೆಗೆ ಹೇಳ್ತೀಯ? ಜರ ಕೊತ್ತ ಹುಂಚ ಸ್ವಲ್ಪ ತಂಗೆ ಬೋಲ್ ಜರ. ಹೇಳಪ್ಪ, ಏನೇನು ಹೇಳಿ. ಈಗ ರಾಣೇಂದ್ರಿಗೆ ಬಂದ್ವಿ ಫ್ರೆಂಡ್ಸ್. ಆರಾತು ಗಿರ್ತಾ चालू खाइबा। लेकिन ये साला कर क्या रहा है यहाँ पे? हम सबका मकसद एक ही है, चीन टपाक डम डम। नाश्ता ಒಂದು 2-3 ಇಡ್ಲಿ ತಿಂದಿದ್ವಿ ಮೇ. बैठ मोबाईल तुझ्या काढणे आता नाही. ಏನವ ಆಯ್ತಾ? ತಿನ್ನ
ಮತ್ತೆ ಎರಡನೇ ಟೈಮ್ ಟಿಫಿನ್ ಮಾಡ್ತಿದ್ದೀನಿ. ಮನೆಗೆ ಇಡ್ಲಿ ತಿಂದಿದ್ದೆ, ಇಲ್ಲಿ ಮತ್ತೆ ನಮ್ಮ ಮನೆಯಾಗ ಎಲ್ಲರೂ ರೋಟಿ ತಿನ್ನು ಅಂದರು. ಸೊ ಹಂಗಾಗಿ ಮತ್ತೆ ರೋಟಿ ತಿನ್ನಕತ್ತೀನಿ. ನಾನು ನಮ್ಮಣ್ಣ ಇಬ್ರು. ಅವನು ನನ್ನ ಮಗ ಒಲ್ಲೆ ಕುಲಪುತ್ರ ಒಲ್ಲೆ ಅಂದ್ ಓಡಿಗ್ಯಾನ ಅವನು ಮನೆ ಒಳಗೆ ಹುಲಿ. ಮನೆಗೆ ನೋಡಿದ್ರು ಹುಲಿ, ಹೊರ ನೋಡಿದ್ರು ಇಲಿ. ಏನ ಏನ್ ಆಟ ಆಡಕತ್ತೀಯಪ್ಪ ನೀನ? ವಿಯನ ನಿಮ್ಮಪ್ಪ ನಿಮ್ಮಮ್ಮ ಇದನ್ನೇ ಕಳ್ಸಿದಾರಣ ಅಂತ ಕೇಳ್ತಾರೆ, ಅವಾಗೇನು ಹೇಳ್ತೀಯ? ನಾವೇ ಹೇಳ್ಕೊಟ್ಟಿವಿ ಅಂತೀಯ? ನೋಡ್ರಿ ವಲಸೆ ಬಂದಿರೋಂಥ ಹಕ್ಕಿ ಮಕ್ಕರೆ ಫುಲ್ ಹೋಗ ಆಗ 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 ಆರ ನೋಡ್ರಿ. ಅದು ಇಲ್ಲೊಂದು ಹೋಗ್ತೈತಿ, ಅಲ್ಲೊಂದಿದ್ಯಾ? ಅವು ಯಾಕೆ ಬರ್ತಿದೋ ಗೊತ್ತಾ? ಊಟ ಹುಡ್ಕೊಂಡು. ಊಟ ಬೇಕಲ್ಲ ಅವಕ್ಕೆ, ಮತ್ತೆ ಅದಕ್ಕೆ ಬರ್ತವೆ. ಹಿಡ್ದ್ಯಾ? ಅವನ್ ಯಾಕೆ ಹಿಡ್ದ್ಯಪ್ಪ? ಅದ್ರದ್ದೇನೋ ಫ್ರೈ ಮಾಡ್ತೀರಾ ನೀವು ಮನೆಗೆ? ಹೌದಾ? ಅದ್ರದ ತಿಂತೀರಾ ಅದನ್ನ? ಏ ಬಿಡ ಹೋಗ್ಲಿ. ತಿಂತೀರಾ? ಎದ್ರ ಮೇಲೆ ಕುಂತೀರಾ? ಇಂಜಿನ್ ಅಲ್ಲ ಅದು, ಪೆಟ್ರೋಲ್ ಟ್ಯಾಂಕ್. ಜೈಂಗೆ ಈಗ ಬಂದ್ವಿ ಮನೆಗೆ ಬೆಳ್ಕೊಂಡಕ್ಕೆ. ಏನು ಕರ್ಕೊಂಡು ಏನೋ ಮಾಡ್ತೈತೆ ನಮ್ಮಮ್ಮ. ಬಂದ್ ನೋಡುವ जा कर जा मग दादाजी ना कर जा बाबा. हाँ वांच कर जा, वांच कर. ಇಲ್ಲ ಗ್ಯಾರೇಜ್ ಮುಂದೆ ಕುತ್ಕೊಂಡಿದ್ವಿ ನಾನು ನಮ್ಮ ಅಣ್ಣ. ನಮ್ಮ ಉಪ್ಪ ಅವರೆಲ್ಲ ಊಟಕ್ಕೆ ಹೋದ್ರು. ಜಸ್ಟ್ ಎಲ್ಲ ಮುಚ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ವಿ. ಕೆಲಸ ಅವ್ರಿಗೆ ಇರಲಿಲ್ಲ, ಅದಕ್ಕೆ ನನಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅಷ್ಟು ಪಾನಿಪುರಿ भाई बंदा नहीं कौन सा गाँव भाई? यूपी से कौन सा है? लखनऊ यूपी में आता क्या? राजधानी है क्या वो यूपी? ಪಾನಿಪುರಿ ತಿನ್ನ ನನ್ನ ಮಣ್ಣ ಅದಕ್ಕೆ ಪಾನಿಪುರಿ ತಿನ್ನಕ್ಕೆ ಬಂದು ಇಬ್ಬರು ಟೈಮ್ ಬೇಜಾರಾಗ್ತಿತ್ತು. दिन में कितना कमाते हो? 1000 रुपये. 1000 रुपये आराम से होता है ना सब काट के? 500 रुपये कमा सकता हूँ. 500 खर्च है ना. हाँ 500 खर्च है, 500 बचता है. 400 बचेगा. हाँ 400 बचता है मेरा. 400 बचता है एक दिन में. कितने बजे से कितने बजे तक आप करते हैं काम है? सुबह से. हाँ सुबह से पूरा काम करते हैं. शाम को 8 बजे आऊँगा. हाँ अच्छा व्यापार होता है ना. और किधर राणेमंदिर पूरा? बेनकोंडा घूमना पड़ता है. हाँ बेनकनकोंडा जाते हैं. हमारा गाँव है वो. ಇದು ನೆಕ್ಸ್ಟ್ ಡೇ. ಆ್ಯಕ್ಚುಲಿ ಇನ್ನೇ ಲಾಗ್ ಎಂಡ್ ಮಾಡಲಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬೇರೆ ಕಡೆ ಹೋಗಿದ್ವಿ.
ಸೊ ಇವಾಗ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ನಿನ್ನೆ ಲಾಗ್ನೇ. ಇವಾಗ ಬಂದುಬಿಟ್ಟು ಟೈಮ್ 1:30 ಆಯ್ತು. ಇವತ್ತು ಕಂಪ್ನಿಗೆ ಹೋಗಿರಲಿಲ್ಲ, ಮನೇಲೇ ಇದ್ದೀನಿ. ಜಸ್ಟ್ ಇವಾಗ ಊಟಕ್ಕೆ ಕುಂದ್ರಬೇಕು ಅಂದ್ಕೊಂಡೆ. ಇವ್ ಐಸ್ ಕ್ರೀಮ್ ತರೋಣ ಅಂತಂದ, ಅದಕ್ಕೆ ಹೋಗ್ಬಿಟ್ಟು ವೆನಿಲಾ ಮೀಡಿಯಮ್ ಪ್ಯಾಟ್ ಐಸ್ ಕ್ರೀಮ್ ಅಂತ ನೋಡಿ ಇನ್ನು ತೊಗೊಂಬಂದ್ವಿ. ನಮ್ಮ ವಿಯಾನ್ಗೆ ಹಾಕ್ಕೊಡ್ಬೇಕೀಗ. ಹಾಕ್ಕೊಟ್ಟು ತಿಂತಾನೀಗ ವಿಯಾನ್ ಹೆಂಗೆ ತಿಂತಾನೆ ನೋಡ್ಬೇಕೀಗ. ಗೊಟ್ಟೆ ಲೇ ವಿಡಿಯೋ ಕರ मैं काटने का वीडियो कर रहा हूँ। मैं काटने का काटने होता नहीं मुझे। जरा ज्यादा दे दो। पेट फुल का एच ले ಕಾಕು ಟೇಸ್ಟ್ ಬೋಲ್. कपाई ಹಾಂ कपाई ಕಪ್ಪೈಸ ವಯಸ್ಸಾಯೇ ನೋಡ್ರಿ, ನನ್ನ ಮಗ 150 ರೂಪಾಯಿ ಕೊಟ್ಟು ತಗೊಂಬಂದೀವಿ. ಕಪ್ಪೈಸು 5 ರೂಪಾಯಿ ಕಪ್ಪೈಸ್ ಇದ್ದಂಗೆ ಐತೆ ಅಂತ ಹೇಳ್ತಿದ್ದಾನೆ. ಫ್ರಿಜ್ಜಾಗಿ ಇಡ್ಬೇಕಾ? ಐ ಹೋಪ್ ಯು ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ